ನಿಂಗೆ ನಾವೆಲ್ಲ ಹಂಗೆ ಮಾಡ್ತಿದ್ದೆವು. ಆಮೇಲೆ ಇದು ಹೆಂಗದ ಹೇಳಿ, ಈಗ ಇಲ್ಲಿ ಪ್ರೆಸ್ ಮಾಡಬೇಕು, ಹಿಂಗೆ ಆಮೇಲೆ ಇಲ್ಲಿ ಫನ್ ಫಿಕ್ಸ್ ಆಗುತ್ತೆ. ಗೊತ್ತೇ ಇಲ್ಲ ನಿಂಗೆ? ಇಲ್ಲ ನನ್ಗೆ ಸೈಡಿಗೆ ತೆಗಿಯೋದಿತ್ತೆ. ಇರ್ಲಿ ಬಿಡು ನಡೀತೈತಿ. ಅಮ್ಮ ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿನ್ನೆ ಹಾಕಿರುವಂತಹ ವಿಡಿಯೋಸ್ಗಳಿಗೆ ತುಂಬಾನೇ ಕಮೆಂಟ್ ಬಂದಿರೋದ್ರಿಂದ ಈ ವಿಡಿಯೋ ಮಾಡಬೇಕಾಯ್ತು. ಆ್ಯಕ್ಚುಲಿ ನಾನು ಒಂದೆರಡು ದಿವಸ ಬಿಟ್ಟು PSTR ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಕ್ಷರ ನೋಡಿ ಕರೆಕ್ಟ್ ಬರತ್ತಿಲ್ಲ, ಕ್ರಾಸ್ ಆಗೈತೆ, ಕರೆಕ್ಟ್ ಆಗಿ. ಬಟ್ ಬಹಳಷ್ಟು ಕಮೆಂಟ್ಸ್ ಬರಾಕತ್ತಿರೋದ್ರಿಂದ ಇವತ್ತೇ ವಿಡಿಯೋ ಮಾಡಬೇಕಾಯ್ತು. ನನಗೆ HSTR ಮತ್ತು GPSTR ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ PSTR ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ಬೋದು. PSTR ಈಗ ನಾನು ಯಾಕೆ ಅರ್ಜೆಂಟಾಗಿ ಮಾಡೀನಿ ಅಂತಂದ್ರೆ, ಸ್ವಲ್ಪ ಡಿಟೇಲ್ ಆಗಿ ಮಾಡ್ಬೇಕಂದ್ರೆ ಟೈಮ್ ತಗೋತೈತಿ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದ್ರ ಮೇಲೆ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊರಿ, ಯಾಕಂದ್ರೆ ಗ್ಯಾಪ್ ಮಾಡೋದು ಬೇಡ. ಅದಕ್ಕೋಸ್ಕರ ಒಮ್ಮೆ ನಮ್ದು ಡಿಸ್ಕಂಟಿನ್ಯೂ ಆಯ್ತಲ್ಲ, ಸ್ವಲ್ಪ ಸ್ಟಡಿ ಕಂಟಿನ್ಯೂ ಮಾಡಕ್ಕೆ ಮತ್ತು ರಿಕವರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಡಿಸ್ಕಂಟಿನ್ಯೂ ಬೇಡ, ಕಂಟಿನ್ಯೂ ಆಗಿ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೋರಿ ಅಂತೇಳಿ ಅರ್ಜೆಂಟಾಗಿ ಈ ವಿಡಿಯೋವನ್ನು ಮಾಡಿ. ನಾನು PSTR ಆಲ್ಮೋಸ್ಟ್ ಎಲ್ಲರೂ ಪೇಪರ್ 1 ಪೇಪರ್ 2 ಎಲ್ಲರದು ಕೂಡ ಆಗೈತಿ. PSTRಗೆ ಸಂಬಂಧಪಟ್ಟಂಕ ನಾವು ಪೇಪರ್ 1ನಲ್ಲಿ ಕ್ವಾಲಿಫೈ ಆಗಿರಬೇಕು. TET ಪೇಪರ್ 1ನಲ್ಲಿ ಕ್ವಾಲಿಫೈ ಆಗಿರಬೇಕು ಮತ್ತು DED ಮುಗ್ದಿರಬೇಕು, PUC ಪ್ಲಸ್ DED ಮುಗ್ದಿರಬೇಕು. ಬಹಳಷ್ಟು ಜನ ಕಾಮರ್ಸ್ ಮಾಡಿ DED ಮಾಡ್ಕೊಂಡಾರ, ಅವ್ರಿಗೂ ಕೂಡ ಬರ್ತದ ಅಂತ ಹೇಳಿ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಕೆಲವೊಂದಿಷ್ಟು ಕಡೆ ನಾನು ಕೂಡ ವಿಡಿಯೋಸ್ಗಳನ್ನು ನೋಡಿದಾಗ ಅಲ್ಲಿ ನೋಡಿರುವಂತಹ ಮಾಹಿತಿಯ ಪ್ರಕಾರ ಕಾಮರ್ಸ್ದವ್ರಿಗೂ ಕೂಡ ಪೇಪರ್ 1 ಪಾಸ್ ಆಗಿದ್ರಿ ಅಂತಂದ್ರೆ, PUCಯಲ್ಲಿ ಕಾಮರ್ಸ್ ತಗೊಂಡು DED ಪಾಸ್ ಆಗಿದ್ರಿ ಅಂತಂದ್ರೆ ಅವರು ಕೂಡ PSTR ಬರೀಲಿಕ್ಕೆ CET ಬರೀಲಿಕ್ಕೆ ಅರ್ಹರು ಅಂತ ಹೇಳಿದ್ದಾರೆ. ಮತ್ತು C&R ರೂಲ್ ಬಂದಾಗ ಏನು ಬದಲಾವಣೆ ಆಗ್ತೈತಿ ಗೊತ್ತಿಲ್ಲ. ಈಗ ಮಾತ್ರ ಇಷ್ಟ ಐತಿ. ಇದ್ರ ಮೇಲೆ ನಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಕೆಲವೊಂದಿಷ್ಟು ಮೊದಲಿಗೆ ಒಂದು ಕಮೆಂಟಿಗೆ, ಕಾಮನ್ ಆಗಿರುವಂತಹ ಕಮೆಂಟಿಗೆ ಉತ್ತರ ಕೊಟ್ಬಿಡ್ತೀನಿ. ಬಹಳಷ್ಟು ಜನದ್ದು ಏನು ಕ್ವೆಶನ್ ಅಂತಂದ್ರೆ, ನಿಮ್ಮದು TET ಎಷ್ಟಾಯಿತು ಪೇಪರ್ 1, ಅದರಲ್ಲೂ ಪೇಪರ್ 1 ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 125 ಆಗೈತಿ ಅಂತ ಹೇಳಿ. ಬಟ್ ಎಲ್ಲೋ ಮತ್ತೊಮ್ಮೆ ಕ್ರಾಸ್ ಚೆಕ್ಕಿಂಗ್ ಮಾಡ್ಕೊಂಡಾಗ 1 ಮಾರ್ಕ್ಸ್ ಎಲ್ಲೋ ಹೆಚ್ಚು ಕಡಿಮೆ ಆಗ್ತೈತಿ. 124 125 ಎರಡರಲ್ಲಂತೂ ಇಷ್ಟಂತೂ ಆಗೈತಿ. ಮತ್ತು ಸೆಕೆಂಡ್ ಪೇಪರ 100 ಆಗೈತಿ. ಇಷ್ಟು ಎರಡು ಪೇಪರ್ಗಳೇ. ಸೆಕೆಂಡ್ ಪೇಪರಿಗೆ ನಾನು ಸೋಷಿಯಲ್ ಸೈನ್ಸ್ ಏನೂ ಓದಿಲ್ಲ. ಲಾಸ್ಟ್ 15 ಡೇಸ್ ಅಂತೂ ನಾನು ರಿವಿಷನ್ ಮಾಡ್ಕೊಳ್ಳೇ ಇಲ್ಲ. ಸ್ವಲ್ಪ ರಿವಿಷನ್ ಮಾಡ್ಕೊಂಡಿದ್ರಿ ಇನ್ನೊಂದು 10 ಮಾರ್ಕ್ಸ್ ಬರ್ತಿದ್ದು ಏನೋ, ಬಟ್ 100 ಕರೆಕ್ಟ್ ಆಗೈತಿ. ಲಾಸ್ಟ್ ಟೈಮ್ ಕೂಡ ನಂದು 100 ಆಗಿತ್ತು ಸೆಕೆಂಡ್ ಪೇಪರ್. ಲಾಸ್ಟ್ ಟೈಮ್ ಪೇಪರ್ 1 ನಂದು 110 ಆಗಿತ್ತು. ಈ ಸರ್ತಿ 124 125 ಕರೆಕ್ಟಾಗಿ ಇನ್ನು ಮಾರ್ಕಸ್ ಕಾರ್ಡ್ ಬಂದ ಮೇಲೆ ಗೊತ್ತಾಗ್ತೈತಿ, ಫುಲ್ ರಿಸಲ್ಟ್ ಬಿಟ್ಟ ಮೇಲೆ. ಇಷ್ಟು ಎಲ್ಲರದು ಕಾಮನ್ ಆಗಿರುವಂತಹ ಕ್ವೆಶನಿಗೆ ಒಂದು ಉತ್ತರ. ಯಾಕಂದ್ರೆ ಒಂದು ಲಾಸ್ಟ್ ನಿನ್ನೆ ಹಾಕಿರುವಂತಹ ವಿಡಿಯೋಸ್ಗಳಿಗೆ 150 ಕಮೆಂಟ್ ಬಂದವು. ಅದಕ್ಕೆ ಪ್ರತಿಯೊಂದಕ್ಕೂ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ರಿಪ್ಲೈ ಮಾಡೀನಿ. ಬಟ್ ಕಾಮನ್ ಆಗಿರುವಂತಹ ಕ್ವೆಶನ್ಸ್ಗಳಿಗೆ ಡೈರೆಕ್ಟಾಗಿ ವಿಡಿಯೋ ಮಾಡಬೇಕು ಅಂಥೇಳಿ ಈ ವಿಡಿಯೋವನ್ನು ಮಾಡೀನಿ. ನೆಕ್ಸ್ಟ್ ಕ್ವೆಶನ್, ಕಂಪ್ಯೂಟರ್ಗಾಗಿ ಯಾವ ಚಾನಲನ್ನು ನೋಡಬೇಕು ಅಂಥೇಳಿ. ಕಂಪ್ಯೂಟರ್ಗಾಗಿ ನನ್ನ ಅನಿಸಿಕೆಯ ಪ್ರಕಾರ ನಾನು ಸಾಧನಾ ಅಕಾಡೆಮಿಯಲ್ಲಿ ಬುಲ್ಬುಲೆ ಸರ್ದು ಸಾಧನಾ ಅಕಾಡೆಮಿಯಲ್ಲಿ ಬರ್ತೈತಿ. ಮತ್ತು ಇನ್ನೊಂದು 2-3 ಚಾನಲ್ಸ್ಗಳಲ್ಲಿ ಅವ್ರದ್ದು ಒಂದು ಸ್ವಂತ ಚಾನಲ್ ಕೂಡ ಐತಿ. ಬೇಕಿದ್ರೆ ನೀವು ಸರ್ಚ್ ಮಾಡ್ಬೋದು. ಬುಲ್ಬುಲೆ ಸರ್ದು ಕಂಪ್ಯೂಟರ್ ಕ್ಲಾಸಸ್ ಅಂತ ನೀವು ಸರ್ಚ್ ಬಾರಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರಿ ಅಂತ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಡಿಯೋಸ್ಗಳು ಕಂಪ್ಯೂಟರ್ ಮೇಲೆ ಬರ್ತಾವು. ಒಂದು ಪ್ಲೇ ಲಿಸ್ಟನ್ನು ಇಟ್ಕೊಂಡು ನೀವು ಆ ಎಲ್ಲ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಕೋರಿ. ಮತ್ತು ಟೆಲಿಗ್ರಾಮಲ್ಲಿ ಈಗ GPT-ಗೆ ಏನು ಕಂಪ್ಯೂಟರ್ದು ಸಿಲೆಬಸ್ ಐತಲ್ಲ, ಅದರದೊಂದು ಸ್ಕ್ರೀನ್ಶಾಟ್ ನಾನು ತಗೊಂಡು ಇಟ್ಕೊಂಡಿದ್ದೆ. ಯಾವ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅದೇ ಟಾಪಿಕ್ಸೇ ಬರ್ತಾವು.
ಹೆಚ್ಚು ಕಡಿಮೆ GPTಗೆ ಮತ್ತು PSTRಗೆ ಕಂಪ್ಯೂಟರ್ ಟಾಪಿಕ್ಸ್ ಅವೇ ಬರ್ತಾವು. ಅದನ್ನೇ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಇಟ್ಕೊಂಡಿನಿ, ಅದನ್ನೇ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಇಲ್ಲಿ ಕೂಡ ಒಂದು ಸ್ಲೈಡ್ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಒಂದು ಸ್ಕ್ರೀನ್ಶಾಟ್ ತಗೊಳ್ರಿ, ಇದರಲ್ಲಿ ಎಡಿಟ್ ಮಾಡಿ ಹಾಕಿರ್ತೀನಿ. ಅದ್ರ ಪ್ರಕಾರ ಅಲ್ಲಿ ಕೊಟ್ಟಿರುವಂತಹ ಸಿಲೆಬಸ್ನ ಪ್ರಕಾರ ನೀವು ಕಂಪ್ಯೂಟರ್ ಸ್ಟಡಿ ಮಾಡಬೇಕು. ಕಂಪ್ಯೂಟರ್ ಈಗಲೇ ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಮೊದಲಿಗೆನೇ ಯಾಕೆ ಹೇಳಾಕತ್ತೀನಿ ಅಂತಂದ್ರೆ, ಅದ್ರ ಬಗ್ಗೆನೇ ಯಾಕೆ ಹೇಳಾಕ್ತೀನಿ ಅಂತಂದ್ರೆ, ಉಳ್ಕಿದ ಸಬ್ಜೆಕ್ಟ್ಗಳನ್ನು ನಾವು ಆಲ್ಮೋಸ್ಟ್ ಕಲ್ತಿರ್ತೀವಿ. ಕನ್ನಡ, ಇಂಗ್ಲೀಷ್ ಮತ್ತು ಸೈಕಾಲಜಿ ಆಗಿರ್ಬೋದು, ಮತ್ತು ಸೈನ್ಸ್, ಮ್ಯಾಥ್ಸ್ ಇವು ನಮ್ಗೆ ಕಾಮನ್ ಆಗಿ CETಯಲ್ಲಿ PSTRಗೆ ಸಂಬಂಧಪಟ್ಟಂತಹ CETಯಲ್ಲಿ ಕಾಮನ್ ಆಗಿ ಈ 5 ಸಬ್ಜೆಕ್ಟ್ಗಳನ್ನು ನಾವು TETಯಲ್ಲೂ ಕೂಡ ಸ್ಟಡಿ ಮಾಡೀವಿ. ಅದೇ ಕಂಟಿನ್ಯೂ ಆಗಿ ಪೆಡಗಾಗಿಲಿ ಹೆಚ್ಚು ಯೂಸ್ ಆಗೋದಿಲ್ಲ. ಕೆಲವೊಂದಿಷ್ಟು ಅನ್ವಯವಾಗುವಂತಹ ಕ್ವೆಶನ್ಸ್ಗಳನ್ನು ಬಿಟ್ಟರೆ ಹೆಚ್ಚು ಪೆಡಗಾಗಿ ನಮಗೆ ಯೂಸ್ ಆಗಲ್ಲ. ಮತ್ತು ಸೈಕಾಲಜಿಯಲ್ಲಿ ಹೆಚ್ಚು ಅಲ್ಲಿ ನಾವು ಅನ್ವಯ ಕ್ವೆಶನ್ಸ್ಗಳನ್ನು ನೋಡ್ಬೋದು, ಬಿಟ್ಟರೆ ಡೈರೆಕ್ಟ್ ಕ್ವೆಶನ್ಸ್ಗಳೇ ಜಾಸ್ತಿ ಇರ್ತಾವು. ಅದಕ್ಕೋಸ್ಕರ ಉಳ್ಕಿದ ಸಬ್ಜೆಕ್ಟ್ಗಳಲ್ಲಿ ಪೆಡಗಾಗಿ ಓದೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಈಗಿಂದ ನಾವು ಚಾಪ್ಟರ್ಸ್ಗಳನ್ನು ಓದ್ಕೋತ ಹೋಗೋನು ಪೆಡಗಾಗಿ ಮೇಲೆ ಜಾಸ್ತಿ ಕ್ವೆಶನ್ಸ್ ಬರಲ್ಲ, ಬಂದ್ರೂ 2-3 ಬರ್ಬೋದು. ಮತ್ತು ಇಲ್ಲಿ ಮಾರ್ಕ್ಸ್ಗಳನ್ನು ಯಾವ ರೀತಿ ಡಿವೈಡ್ ಮಾಡ್ಯಾರ ಅಂತಂದ್ರೆ, ಇಂಗ್ಲೀಷ್, ಕಂಪ್ಯೂಟರ್ ಮತ್ತು ಇನ್ನೊಂದು ಯಾವುದು ಸೈಕಾಲಜಿಗೆ ಹೆಚ್ಚು ಮಾರ್ಕ್ಸನ್ನು ಇಟ್ಟಾರ. ಪ್ರತಿಯೊಂದಕ್ಕೂ 25 ಇಂಗ್ಲೀಷ್, ಸೈಕಾಲಜಿ ಮತ್ತು ಇನ್ನೊಂದು ಯಾವುದು ಕಂಪ್ಯೂಟರ್. ಅದಕ್ಕೋಸ್ಕರ ಕಂಪ್ಯೂಟರ್ ಈಗಿನೇ ನಮ್ಗೆ ಹೊಸ ಸಬ್ಜೆಕ್ಟ್ ಅದು, ಅದಕ್ಕೋಸ್ಕರ ಈಗಿನೇ ಸ್ಟಾರ್ಟ್ ಮಾಡ್ಕೋರಿ. ಬುಲ್ಬುಲೆ ಸರ್ದಂತರೂ ನಾ ಫಾಲೋ ಮಾಡಾಕ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಕಳಿಸಿನಿ ಅಲ್ಲ, ನೋಡ್ಬೋದು ನೀವು. ಆ ವಿಡಿಯೋಸ್ಗಳನ್ನೇ ನೋಡಿ ನಾನು ನೋಟ್ಸ್ ಮಾಡ್ಕೊಳಕ್ಕೆ ಪ್ರಾರಂಭ ಮಾಡೀನಿ. ಮತ್ತು ಸೈನ್ಸ್ ಕೂಡ ಸ್ಟಾರ್ಟ್ ಮಾಡೀನಿ. ನೀನು ವಿಡಿಯೋದಲ್ಲಿ ನೋಡಿರ್ಬೋದು. ಸೈನ್ಸ್ 9th ತನಕ ನಾನು TET ಕಂಪ್ಲೀಟ್ ಮಾಡಿದ್ದೆ ಓದೋದು. ಬಟ್ 9th ನಾನು ನೋಟ್ಸ್ ಮಾಡ್ಕೊಂಡಿಲ್ಲ. ಕೆಲವೊಂದಿಷ್ಟು ಜನ ನೋಟ್ಸ್ PDF ಕಳಿಸ್ರಿ ಅಂತ ಹೇಳಿದ್ರಿ, ಬಟ್ ಅದನ್ನು ನಾನು ಇನ್ನೂ ನೋಟ್ಸ್ ಮಾಡ್ಕೊಂಡಿಲ್ಲ. 10th ಸ್ಟಾರ್ಟ್ ಮಾಡೀನಿ. ಫಸ್ಟ್ ಲೆಸನ್ ಇವತ್ತು ಕಂಪ್ಲೀಟ್ ಆಯಿತು, ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡಬೇಕು. ಪೂರ್ತಿ ಡೀಟೇಲ್ ಆಗಿ ಲೈನ್ ಟು ಲೈನ್ ಓದ್ಕೊಳ್ರಿ. ಯಾಕಂದರೆ ಇದು ನಮ್ಮದು ಜೀವನದ ಒಂದು ಪ್ರಮುಖ ಘಟ್ಟ ಅನ್ಬೋದು. ಅದಕ್ಕೋಸ್ಕರ ಸರಿಯಾಗಿ ಓದ್ಕೊಂಡು ನೋಟ್ಸ್ ಮಾಡ್ಕೊರಿ. ಉಳ್ಕಿದೆಲ್ಲ ಸಬ್ಜೆಕ್ಟ್ಗಳು ಗ್ರಾಮರ್ ಪಾರ್ಟ್ಸ್, ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಮತ್ತು ಕನ್ನಡದಲ್ಲಿನೂ ಕೂಡ ಕೆಲವೊಂದಿಷ್ಟು ಕವಿಗಳ ಬಗ್ಗೆ ಕೇಳಾರ. ಅದನ್ನು ನಾವು ಪಾಠದಿಂದ ಬಂದಿರ್ತಾವಲ್ಲ, ಕವಿ ಕಾವ್ಯ ಪರಿಚಯ 5th ಹಿಡಿದು 10th ನಾವುಗಳನ್ನೆಲ್ಲ ಸ್ಟಡಿ ಮಾಡಬೇಕು. ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಡೀಟೇಲ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಬಟ್ ಇದೇ ಕಮೆಂಟ್ ಬರ್ತಾ ಇರೋದ್ರಿಂದ ನೀವು ಕಮೆಂಟ್ಗೋಸ್ಕರ ನನ್ನ ರಿಪ್ಲೈಗೋಸ್ಕರ ಕಾಯಬಾರ್ದು ಅಂತ ಹೇಳಿ ಈ ವಿಡಿಯೋನ ಮಾಡಿ ಹಾಕೀನಿ. ಫಸ್ಟ್ ಈಗಂತೂ ಕಂಪ್ಯೂಟರ್ ಸ್ಟಾರ್ಟ್ ಮಾಡ್ಕೋರಿ. ಮತ್ತು ಇಲ್ಲ ಸೈಕಾಲಜಿ, ಸೈನ್ಸ್ ಇವುಗಳನ್ನು ಭಾಳಷ್ಟು ನಾವು ಯಾವುದ್ರೊಳಗೆ ವೀಕ್ ಇರ್ತೀವಲ್ಲ ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಕಾಲ್ ಫಾರ್ಮ್ ಆದಮೇಲೆ ನಾವು ಅದನ್ನು ರಿವಿಷನ್ ಮಾಡ್ಕೊಳಕ್ಕೆ ನಮ್ಗೆ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ಭಾಳ ಕಂಟಿನ್ಯೂ ಲೆಂಗ್ದಿ ಮಾಡಲ್ಲ ವಿಡಿಯೋ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದನ್ನು ಕಂಟಿನ್ಯೂ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಪ್ರತಿಯೊಂದನ್ನು. ಮತ್ತು ಇನ್ನೊಂದು ಪಾಯಿಂಟ್, ಕಂಪ್ಯೂಟರ್ ಮತ್ತು ಇಂಗ್ಲೀಷ್, ಇನ್ನೊಂದು ಯಾವುದು ಸೈಕಾಲಜಿ, 3ರಲ್ಲಿ 25 ಮತ್ತು ನೆಕ್ಸ್ಟ್ ಇನ್ನೊಂದು ಯಾವುದು ಉಳಿತು, ಕನ್ನಡ ಮತ್ತು ಸೈನ್ಸ್ ಮತ್ತು ಮ್ಯಾಥ್ಸ್. ಈ 3 ವಿಷಯಗಳಿಗೆ ಸಂಬಂಧಪಟ್ಟಂಗೆ 20 ಮಾರ್ಕ್ಸ್. ಅವಕ್ಕೆ 25 75 ಒಂದು 60 135 ಆಯಿತು. 15 ಮಾರ್ಕ್ಸ್ ನಮಗೆ ಪ್ರಚಲಿತ ಘಟನೆಗಳ ಬಗ್ಗೆ ಕೊಡ್ತಾರೆ. ಪ್ರಚಲಿತ ಘಟನೆಗಳಂದ್ರೆ ಈಗ ಎಕ್ಸಾಮ್ ಈಗ 4 ತಿಂಗಳೈತಂದ್ರೆ ಒಂದು 5-6 ತಿಂಗಳದ ಹಿಂದಿಂದ ಅಟ್ಲೀಸ್ಟ್ ನಾವು 1 ವರ್ಷದ ಹಿಂದಿಂದ ಓದ್ಕೋತಾ ಬರ್ಬೇಕೀಗ. ಈಗ ಡಿಸೆಂಬರ್ ಅಂದ್ರೆ ನಾವು ಜೂನಿಂದನೂ ಈ ಸ್ಪರ್ಧಾ ಅರಿವು ಆಗಿರ್ಬೋದು, ಒಂದು ಮ್ಯಾಗ್ಝಿನನ್ನು ಫಿಕ್ಸ್ ಮಾಡ್ಕೊರಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಮ್ಯಾಗ್ಝಿನನ್ನು ಕಂಟಿನ್ಯೂ ಆಗಿ ತೊಗೊಂಡು ಓದ್ಕೋತಾ ಹೋಗ್ರಿ. ಮತ್ತು ಈಗ ರೀಸೆಂಟಾಗಿ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ವಿಡಿಯೋಸ್ಗಳ ಹಾಕಕ್ಕೆ ಪ್ರಾರಂಭ ಮಾಡ್ಯಾರ. SR ಎಜುಕೇಷನ್ ಮ್ಯಾಮ್ನು ಕೂಡ ತುಂಬಾ ಚೆನ್ನಾಗಿ ಪ್ರಚಲಿತ ಘಟನೆಗಳ ಬಗ್ಗೆ ಹೇಳ್ಕೊಡಾಕ್ತಾರೆ. IPL ಬಗ್ಗೆ ಆಗಿರ್ಬೋದು, ICC ಕಪ್ ಬಗ್ಗೆ ಆಗಿರ್ಬೋದು, ಕ್ರಿಕೆಟ್ ಬಗ್ಗೆ ಬಹಳಷ್ಟು ಪಾಯಿಂಟ್ಸ್ಗಳನ್ನು ಹೇಳ್ಕೊಟ್ಟಾರ, ನೀಟಾಗಿ ಹೇಳ್ಕೊಟ್ಟಾರ. ಅವುಗಳನ್ನು ಅಭ್ಯಾಸ ಮಾಡಿಕೊಂಡು ಒಂದು ಅದಕ್ಕೆ ಒಂದು ಭಾಳ ಓದೋದ್ರಿಂದನೂ
ಸ್ವಲ್ಪ ನಾವು ಎಲ್ಲಾನು ಬರ್ಕೊಳಕ್ಕಾಗಲ್ಲ. ಪ್ರಚಲಿತ ಘಟನೆಗಳ ಬಗ್ಗೆ ಸ್ವಲ್ಪ ತಲೆ ಒಳಗೆ ತುಂಬ್ಕೋಬೇಕು ಜಾಸ್ತಿ. ಎಲ್ಲಾನು ಬರೆದು ಇಟ್ಕೊಳಕತ್ತೀವಿ ಅಂತಂದ್ರೆ ಟೈಮ್ ಸಾಲಲ್ಲ. ಹೆಚ್ಚು ತಲೆ ಒಳಗೆ ತುಂಬ್ಕೊಳಕ್ ಪ್ರಯತ್ನ ಮಾಡ್ರಿ ಪ್ರಚಲಿತ ಘಟನೆಗಳ ಬಗ್ಗೆ. ಆ ವಿಡಿಯೋಸ್ಗಳನ್ನ ಹೊಳೆ ಕೇಳ್ರಿ ಅಂದ್ರೆ ನಿಮ್ಗೆ ನೆನಪು ಉಳಿದ್ ಬಿಡ್ತೈತಿ. ಈ ರೀತಿ ನಿಮ್ಮ ಸ್ಟಡಿಯನ್ನು ಈ ಸದ್ದ ಸ್ಟಾರ್ಟ್ ಮಾಡ್ಕೋರಿ. ಸೈನ್ಸ್, ಕಂಪ್ಯೂಟರ್ ಮತ್ತು ಸೈಕಾಲಜಿಯನ್ನು ಸ್ಟಾರ್ಟ್ ಮಾಡ್ಕೋರಿ. ಇನ್ನೊಂದು 2 ದಿವಸ ಬಿಟ್ಟು ಸ್ವಲ್ಪ ನೀಟಾಗಿ ವಿಡಿಯೋ ಮಾಡಿ ಪ್ರತಿಯೊಂದು ವಿಷಯದ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಟ್ಕೋತಾ ಹೋಗ್ತೀನಿ. ನಮ್ಮದು ಯೂಟ್ಯೂಬ್ ಫ್ಯಾಮ್ಲಿ ದೊಡ್ಡದಾಗ್ತೈತಿ. ನಿನ್ನೆ ಹಾಕಿರುವಂತಹ ವಿಡಿಯೋಕ್ಕೆ ಇಲ್ಲಿವರೆಗೂ 200+ ಸಬ್ಸ್ಕ್ರೈಬರ್ಸ್ ಆಗ್ಯಾರ. ಜೊತೆಗೆ ಬಹಳಷ್ಟು ಕಮೆಂಟ್ಗಳು ಮತ್ತು ನನ್ನ ಮೇಲೆ ಹೆಚ್ಚು ಭರವಸೆ ಇಟ್ಕೊಂಡು ಕ್ವೆಶನ್ ಕೇಳಾಕ್ತಾರೆ. ನನ್ನ ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟೈತಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾಕಂದರೆ ನಂದು ಕೂಡ ಕೆಲಸ ಐತಿ. ನನ್ನ ಮಗಳದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು, ಅದ್ರ ಜೊತೆಗೆ ನನ್ನ ಅಭ್ಯಾಸ ಆಗಬೇಕು, ಮನೆ ಕೆಲಸ ಆಗಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಹೆಲ್ಪ್ ಆಯಿತು ಅನ್ಕೋತೀನಿ. ಸ್ಟಾರ್ಟ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಯಾವ ಚಾನಲನ್ನು ನಾನು ಯಾವ ಚಾನಲ್ ಫಾಲೋ ಮಾಡ್ತೀನಿ ಮತ್ತು ಗಣಿತ ಈಗಿಂತನೇ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಇದೊಂದು ಗಣಿತ ಸ್ಟಾರ್ಟ್ ಮಾಡ್ತೀರಿ ಅಂತಂದ್ರೆ ಉದಯ ಸ್ಟಡಿ ಸರ್ಕಲ್ ಅಂತ ಐತಿ. ಉದಯ ಸ್ಟಡಿ ಸರ್ಕಲ್ ಬಗ್ಗೆ ಹೇಳಾಗ್ತಿದ್ದೆ. ಮ್ಯಾಥ್ಸ್ ಬಗ್ಗೆ ಸರ್ ಆಲ್ರೆಡಿ ಈಗ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ, ಮ್ಯಾಥ್ಸ್ನ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ನೀಟಾಗಿ ಹೇಳ್ಕೊಡಾಕ್ತಾರೆ. ಸ್ವಲ್ಪ ಸುಮ್ಮನಿರಪ್ಪಿ. ಹೇಳ್ಕೊಡಾಕ್ತಾರ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ವಿಡಿಯೋಸ್ಗಳನ್ನು ನೋಡ್ಕೋತಾ ಹೋಗ್ರಿ. ನಿಮ್ಗೆ 2-3 ಸರ್ತಿ ಆದರೂ ಆ ಒಂದು ವಿಡಿಯೋ 2-3 ಸರ್ತಿ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಇಲ್ಲ ಅಂತಂದ್ರೆ ಮ್ಯಾಥ್ಸ್ ಬಗ್ಗೆ ಈಗಿಂದನೇ ಒಂದೊಂದು ವಿಡಿಯೋವನ್ನು 2 ಟೈಮ್ಸ್ ಆದರೂ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ನೀವು ನೋಡ್ಕೋತಾ ಹೋಗ್ರಿ. ನಿಮ್ಮದು ಎಕ್ಸಾಮ್ ತನಕ ಕವರ್ ಆಗ್ತೈತಿ. ಅವರು ಕೂಡ ನಿಮಗೆಲ್ಲ ನೀಟಾಗಿ ಹೇಳ್ಕೊಡ್ಬೇಕು ಅಂತ ಹೇಳಿನೇ ವಯಸ್ಸಿನಲ್ಲಿ ಅವರು ತುಂಬ ಚಿಕ್ಕವರು ಇದ್ರೂ ಕೂಡ ಒಂದು ದೊಡ್ಡ ಸಾಧನೆ ಮಾಡಕತ್ತಂಗಾಗೈತೆ ಅವರು. ಯಾಕಂದ್ರೆ ಅಷ್ಟು ನೀಟಾಗಿ ಮ್ಯಾಥ್ಸ್ ಬಗ್ಗೆ ಕಾನ್ಸೆಪ್ಟ್ಗಳನ್ನು ಹಿಡ್ಕೊಂಡು ಹೇಳಾಕ್ತಾರ. ಲಾಸ್ಟ್ ನೀವು ಕೆಲವೊಂದಿಷ್ಟು ಜನ ಗೊತ್ತಿರಬೇಕು, ಸೈನ್ಸ್ ಸ್ಟೂಡೆಂಟ್ಸ್ ಇದ್ರಿ ಅಂತಂದ್ರೆ ಟ್ರಿಗ್ನೋಮೆಂಟ್ರಿ ಜಲ್ದಿ ತಲೆಗೆ ಹತ್ತಲ್ಲ. ಅವರ ವಿಡಿಯೋ ನೋಡಿ ಎಷ್ಟು ನೀಟಾಗಿ ಹೇಳ್ಕೊಟ್ಟಾರ ನೋಡ್ರಿ. ಅದು ಇಕ್ವೇಷನ್ಸ್ ಆಗಿರ್ಬೋದು, ಅದನ್ನು ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಮತ್ತು ಟೇಬಲನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು, ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟಾರ ಟ್ರಿಗ್ನೋಮೆಂಟ್ರಿ. ಅದನ್ನು ನೋಡಿದ್ರೇ ನಮಗೆಲ್ಲ ಗೊತ್ತಾಗ್ಬಿಡ್ತೈತಿ. ಈಗಿಂದನೇ ಅವರು ಪ್ಲಸ್ ಮೈನಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ಯಾರ. ಅಲ್ಲಿ ನೀವು ನೋಡ್ಬೋದು, ಆಲ್ರೆಡಿ 2 ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಯಾರ ಅವರು. ಅಲ್ಲಿ ನೀವು ನಿಮ್ಮ ಗಣಿತ ಅಭ್ಯಾಸವನ್ನು ಸ್ಟಾರ್ಟ್ ಮಾಡ್ಕೋರಿ. ಮತ್ತು ನೆಕ್ಸ್ಟ್ ನಾನು ವಿಡಿಯೋಸ್ಗಳಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ನನ್ನ ಏನು PSTR ಬಗ್ಗೆ ನನಗೇನು ತಿಳಿದೈತಿ, GPT ಬಗ್ಗೆ ಮತ್ತು HSTR ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಎಲ್ಲ ವಿಡಿಯೋಸ್ಗಳನ್ನು ನೋಡಿಕೊಂಡು ಬೇಕಿದ್ರೆ ಮಾಹಿತಿ ಕೊಡ್ತೀನಿ. ಅಷ್ಟು ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾನು ಒಂದು ಸರ್ತಿನೂ ಅದು ಎಕ್ಸಾಮ್ ಬರ್ದಿಲ್ಲ. PST ಬರ್ದೀನಿ, ಬಟ್ 11 ವರ್ಷಗಳ ಹಿಂದೆ. ಇನ್ನೂ C&R ರೂಲ್ ಚೇಂಜ್ ಆಗ್ಬೋದು. ಅದಕ್ಕೆ ತಕ್ಕಂಗೆ ನಾವು ಈಗಂತರೂ ಇಷ್ಟು ಬೇಸಿಕ್ಕಾಗಿ ಸ್ಟಾರ್ಟ್ ಮಾಡೋಣ, ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಮ್ಮದು ಫ್ಯಾಮಿಲಿ ಮತ್ತೆ ದೊಡ್ಡದಾಗ್ಲಾಕತ್ತೈತಿ. ಈ ಒಂದೇ ವಿಡಿಯೋಕ್ಕೆ ನಾನು ಹಾಕಿರುವಂತಹ ಒಂದು ವಿಡಿಯೋಕ್ಕೆ ಈಗ TET ಆದಮೇಲೆ ಹಾಕಿರುವಂತಹ CET ಸ್ಟಡಿ ಒಂದು ವಿಡಿಯೋ ಹಾಕೀನಿ. ಅದನ್ನು ನೋಡಿನೇ ಎಷ್ಟೋ ಜನ ಕಮೆಂಟ್ ಮಾಡಾಕ್ತೀರಿ, ಯಾವ ರೀತಿ ನೀವು ಸ್ಟಡಿ ಮಾಡಾಕ್ತೀರಿ ಅಂತೇಳಿ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಟೆಲಿಗ್ರಾಮ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆದ್ರಿ ಅಂತಂದ್ರೆ ಅಲ್ಲಿ ನಾನು ಹಾಕುವಂತಹ ಪ್ರತಿಯೊಂದು ನಾನು ಏನು ಸ್ಟಡಿ ಮಾಡ್ತೀನಲ್ಲ ಆ ವಿಡಿಯೋಸ್ಗಳ ಬಗ್ಗೆನೇ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಕೋಬೋದು. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.